ಒಂಟಿ ಗೃಹಿಣಿ ಸಹವಾಸ ಮಾಡಿದ ಯುವಕ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಿದ್ದ. ಇವನ ಹೆಸರು ರಾಜೀವ್. ಈಕೆ ಇವನ ಪತ್ನಿ ಅನಿತಾ. ಇವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರುತ್ತಾನೆ. ಯಾವಾಗಲೂ ಕೆಲಸದ ಮೇಲೆ ಬೇರೆ ನಗರಕ್ಕೆ ಹೋಗುತ್ತಿರುತ್ತಾನೆ. ಈ ಸಲ ಕೂಡ ಬೇರೆ ಊರಿಗೆ 1 ವಾರ ಹೋಗಲು ರೆಡಿ ಆಗುತ್ತಾನೆ. ಅನಿತಾಗೆ ಒಬ್ಬ ಮಗ ಕೂಡ ಇರುತ್ತಾನೆ. ಈಕೆ ಯಾವಾಗಲೂ ಒಂಟಿತನ ಫೀಲ್ ಮಾಡುತ್ತಿರುತ್ತಾರೆ. ರಾಜೀವ್ ಇವಳಿಗೆ ಸಮಯ ಕೊಡುವುದಿಲ್ಲ ಎಂದು ಬೇಸರ ಯಾವಾಗಲೂ ಕೂಡ ಕಾಡುತ್ತಿರುತ್ತದೆ. ಈ ಹುಡುಗನ ಹೆಸರು ಆಕಾಶ್. ಇವನು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗುತ್ತಾ ಇರುತ್ತಾನೆ. ಈಕೆ ಅವನ ತಾಯಿ ಯಶೋಧ. ಮಗನ ಭವಿಷ್ಯಕ್ಕಾಗಿ ಕಷ್ಟಪಟ್ಟಿರುತ್ತಾರೆ. ಆದರೆ ಒಂಟಿಯಾಗಿದ್ದ ಅನಿತಾಳ ಜೊತೆ ಆಕಾಶ್ನ ಅಫೇರ್ ಶುರುವಾಗಿ ಬಿಟ್ಟಿರುತ್ತದೆ. ಕಳೆದ 6 ತಿಂಗಳಿನಿಂದ ಇವರಿಬ್ಬರು ಸಂಬಂಧ ಬೆಳೆಸಿರುತ್ತಾರೆ. ಇವರಿಬ್ಬರು ಆಗಾಗ ಅನಿತಾಳ ಮನೆಯಲ್ಲಿ ಸೇರುತ್ತಾ ಇರುತ್ತಾರೆ, ಮಜಾ ಮಾಡುತ್ತಾರೆ. ಎಲ್ಲ ಮುಗಿದ ಮೇಲೆ ಅನಿತಾ ಏಕೆ ಸಪ್ಪಾಗಿದ್ದೀಯಾ ಎಂದು ಹೇಳುತ್ತಾಳೆ. ಆಗ ಆಕಾಶ್, ನಿನ್ನ ಜೊತೆ ಸೇರಿದಾಗಿನಿಂದ ನನಗೆ ಓದುವುದರಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ. ಎಕ್ಸಾಮನ್ನು ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ನಾನು ಫೇಲ್ ಆದರೆ ಕಷ್ಟ. ನಮ್ಮಮ್ಮ ತುಂಬ ಆಸೆ ಇಟ್ಟುಕೊಂಡಿದ್ದಾರೆ. ತುಂಬ ಭಯವಾಗುತ್ತಿದೆ ಎಂದು ಹೇಳುತ್ತಾನೆ. ಆಗ ಅನಿತಾ, ಹೆದರಬೇಡ, ಎಲ್ಲ ಸರಿಯಾಗುತ್ತದೆ ಎಂದು ಸಮಾಧಾನ ಮಾಡುತ್ತಾಳೆ. ಈಗ ಈ ಮೂಡ್ ಸರಿ ಹೋಗಲು ನಾವು ಮತ್ತೊಮ್ಮೆ ಎಂಜಾಯ್ ಮಾಡೋಣ ಎಂದು ಅವನ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾಳೆ. 1 ವಾರದ ನಂತರ ರಾಜೀವ್ ತನ್ನ ಮನೆಗೆ ವಾಪಸ್ ಬರುತ್ತಾನೆ. ನನಗೆ ತುಂಬ ಸುಸ್ತಾಗಿದೆ, ಸ್ನಾನ ಮಾಡಿ ಮಲಗಬೇಕು ಎಂದು ಹೇಳುತ್ತಾನೆ. ಇದರಿಂದ ಅನಿತಾಗೆ ತುಂಬ ಕೋಪ ಬರುತ್ತದೆ. ಈಗ ತಾನೇ ಬಂದಿದ್ದೀರಾ, ಆಗಲೇ ಸುಮ್ಮನೆ ಮಲಗಿದ್ದೀನಿ ಎಂದು ಹೇಳುತ್ತೀರಲ್ಲ ಎಂದು ಕೇಳುತ್ತಾಳೆ. ಆಗ ರಾಜೀವ್, ಇದೊಂದು ರಾತ್ರಿ ಮಾತ್ರ, ನಾಳೆಯಿಂದ 1 ವಾರ ರಜೆ ಇದೆ. ನಾನು, ನೀನು ಹಾಗೂ ಮಗು ಎಲ್ಲರೂ ಹೊರಗಡೆ ಸುತ್ತಾಡಿ ಮಜಾ ಮಾಡೋಣ ಎಂದು ಹೇಳುತ್ತಾನೆ. ಇದರಿಂದ ಅನಿತಾಗೆ ಭಾರಿ ಖುಷಿಯಾಗುತ್ತದೆ. ಮರುದಿನ ಆಕಾಶ್ನ ರಿಸಲ್ಟ್ ಬರುತ್ತದೆ. ಅವನು ಫೇಲ್ ಆಗಿರುತ್ತಾನೆ. ಅದನ್ನು ನೋಡಿ ಶಾಕ್ ಆಗುತ್ತದೆ. ಮರುದಿನ ರಾಜೀವ್, ಅನಿತಾ ಹಾಗೂ ಅವರ ಮಗ ಎಲ್ಲರೂ ಟ್ರಿಪ್ಗೆ ಹೋಗಲು ರೆಡಿಯಾಗುತ್ತಾರೆ. ಅದೇ ಸಮಯಕ್ಕೆ ರಾಜೀವ್ಗೆ ಕಂಪನಿಯಿಂದ ಕರೆ ಬರುತ್ತದೆ. ಯಾವುದೋ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದರಿಂದ ಅವನು ನಾನು ಹೋಗಬೇಕು ಎಂದು ಹೇಳುತ್ತಾನೆ. ಇದರಿಂದ ಅನಿತಾಗೆ ಕೋಪ ಬರುತ್ತದೆ. ಆಗ ರಾಜೀವ್, ನಾನು ನಿಮಗೋಸ್ಕರ ಇದೆಲ್ಲ ದುಡಿಯುತ್ತಿರುವುದು ಎಂದು ಬೈಯುತ್ತಾನೆ. ಆಗ ಬರೀ ನೀವು ಹಣದ ದುರಾಸೆಯಿಂದ ಇದೆಲ್ಲ ಮಾಡುತ್ತಿದ್ದೀರಾ, ನಮಗೆ ಒಂದು ಚೂರು ಸಮಯ ಕೊಡುವುದಿಲ್ಲ ಎಂದು ಬೇಜಾರು ಮಾಡಿಕೊಳ್ಳುತ್ತಾಳೆ. ಅಂದು ಆಕಾಶ್ನ ತಾಯಿ ಬಂದು ರಿಸಲ್ಟ್ ಬಗ್ಗೆ ಕೇಳುತ್ತಾಳೆ. ಆಗ ಆಕಾಶ್, ಫೇಲ್ ಆಗಿದ್ದೇನೆ ಎಂದು ಕಣ್ಣೀರು ಹಾಕುತ್ತಾ ಹೇಳುತ್ತಾನೆ. ಇದರಿಂದ ಆಕೆಗೂ ಕೂಡ ಶಾಕ್ ಆಗುತ್ತದೆ. ಇಬ್ಬರು ದುಃಖ ಪಡುತ್ತಾರೆ. ಇತ್ತ ರಾಜೀವ್ ಕೂಡ ಕೆಲಸಕ್ಕೆ ಹೊರಡುತ್ತಾನೆ. ಇದರಿಂದ ಅನಿತಾಗೂ ಕೂಡ ಬೇಸರವಾಗುತ್ತದೆ. ಅಂದಿನಿಂದ ಅನಿತಾ ಎಷ್ಟೇ ಕರೆ ಮಾಡಿದರೂ ಕೂಡ ಆಕಾಶ್ ಪಿಕ್ ಮಾಡುವುದಿಲ್ಲ. ಕೊನೆಗೆ ಕಾಲ್ ಪಿಕ್ ಮಾಡುತ್ತಾನೆ. ಆಗ ಅನಿತಾ, ಏಕೆ ನೀನು ನನ್ನ ಕಾಲ್ ಪಿಕ್ ಮಾಡುತ್ತಿಲ್ಲ, ನಿನ್ನ ಮೀಟ್ ಮಾಡಿ 1 ವಾರ ಆಗಿದೆ ಬಾ ಎಂದು ಹೇಳುತ್ತಾಳೆ. ಆಗ ಮೊದಲೇ ಫೇಲ್ ಆಗಿ ಕೋಪದಲ್ಲಿದ್ದ ಆಕಾಶ್, ನಾನು ಬರುವುದಿಲ್ಲ, ನಾನು ಎಕ್ಸಾಮ್ನಲ್ಲಿ ಕೂಡ ಚೆನ್ನಾಗಿ ಮಾಡಿಲ್ಲ, ಫೇಲ್ ಆಗಿದ್ದೇನೆ, ನೀನು ನಿನ್ನ ಆಸೆಯನ್ನು ತೀರಿಸಿಕೊಳ್ಳಲು ನನ್ನನ್ನು ಬಳಸಿಕೊಂಡೆ, ಈಗ ನನ್ನ ಭವಿಷ್ಯ ಹಾಳಾಯಿತು ಎಂದು ಬೈಯುತ್ತಾನೆ. ಆಗ ಸಮಾಧಾನವಾಗಿ ಮಾತನಾಡಿದ ಅನಿತಾ, ನೀನು ನಮ್ಮ ಮನೆಗೆ ಬಾ, ಎಲ್ಲ ಸರಿ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಆಕಾಶ್ ಬರೋದಿಲ್ಲ ಎಂದಾಗ ಮತ್ತೆ ಅನಿತಾ, ನೀನೀಗ ಬರಲಿಲ್ಲ ಅಂದರೆ ನಾನು ನಿಮ್ಮ ಮನೆಗೆ ಬಂದು ಬಿಡುತ್ತೇನೆ ಎಂದು ಹೆದರಿಸುತ್ತಾಳೆ. ಆಗ ಬೇರೆ ವಿಧಿ ಇಲ್ಲದೆ ಆಕಾಶ್ ಬರುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾನೆ. ನಂತರ ಆಕಾಶ್ ಬಂದ ಕೂಡಲೇ ಅನಿತಾ ಖುಷಿಯಿಂದ ಅವನನ್ನು ಹಗ್ ಮಾಡುತ್ತಾಳೆ. ಎಂದಿನಂತೆ ಅವನ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಮರುದಿನ ಅನಿತಾಳ ಮನೆಗೆ ಪೊಲೀಸರು ಬರುತ್ತಾರೆ. ಅವನ ಮನೆಯ ಮುಂದೆ ಎಲ್ಲ ಜನ ನಿಂತಿರುತ್ತಾರೆ. ಅಲ್ಲಿ ಅನಿತಾ ಹಾಗೂ ಅವಳ ಮಗನ ಕೊಲೆ ಆಗಿರುತ್ತದೆ. ಪೊಲೀಸರು ತನಿಖೆ ಶುರು ಮಾಡುತ್ತಾರೆ. ಅನಿತಾಳ ಗಂಡ ರಾಜೀವ್ ಬಂದು ಕಣ್ಣೀರು ಹಾಕುತ್ತಾನೆ. ನಂತರ ಪೊಲೀಸರು ಅವನ ಹೇಳಿಕೆಯನ್ನು ಪಡೆಯುತ್ತಾರೆ. ಆಗ ರಾಜೀವ್, ನಾನು ಕೆಲಸದ ಮೇಲೆ ಬೇರೆ ನಗರದಲ್ಲಿ ಇದ್ದೆ ಎಂದು ಹೇಳುತ್ತಾನೆ. ನಿಮ್ಮ ಹೆಂಡತಿಗೆ ಏನಾದರೂ ಅಫೇರ್ ಇತ್ತೆ ಎಂದು ಕೇಳಿದಾಗ, ಇಲ್ಲ, ನನ್ನ ಹೆಂಡತಿ ಒಳ್ಳೆಯವಳು ಎಂದು ಹೇಳುತ್ತಾನೆ. ನಂತರ ಪೊಲೀಸರು ಅನಿತಾಳ ಕಾಲ್ ರೆಕಾರ್ಡ್ ಮೇಲೆ ಆಕಾಶ್ನನ್ನು ಅರೆಸ್ಟ್ ಮಾಡಿಕೊಂಡು ವಿಚಾರಣೆ ಮಾಡುತ್ತಾರೆ. ಆಗ ಆಕಾಶ್ ನನ್ನ ಹಾಗೂ ಅನಿತಾಳ ಅಫೇರ್ ಹೇಗೆ ಶುರುವಾಯಿತು ಎಂದು ವಿವರಿಸಲು ಶುರು ಮಾಡುತ್ತಾನೆ. ಆಕೆ ಮಹಡಿ ಮೇಲೆ ಬಂದಾಗ ಇವನನ್ನು ಕಿಟಕಿಯಿಂದ ನೋಡುತ್ತಿರುತ್ತಾಳೆ. ಅನಿತಾ ಹೇಗಿದ್ದರೂ ಒಂಟಿಯಾಗಿ ಇದ್ದದರಿಂದ ಆಕಾಶ್ ಮೇಲೆ ಆಕರ್ಷಣೆಯಾಗಿ ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಲು ಶುರು ಮಾಡುತ್ತಾರೆ. ನಂತರ ರೊಮ್ಯಾನ್ಸ್ ಇಂದ ಹಿಡಿದು ಅದು ಮಂಚದವರೆಗೆ ಬಂದಿರುತ್ತದೆ. ಇದೆಲ್ಲವನ್ನು ಆಕಾಶ್ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಆದರೆ ನಾನು ಕೊಲೆ ಮಾಡಿಲ್ಲ ಸರ್ ಎಂದು ಹೇಳುತ್ತಾನೆ. ಮರುದಿನ ಆಕಾಶ್ನ ತಾಯಿ ಯಶೋಧ ಸ್ಟೇಷನ್ಗೆ ಬಂದು ನನ್ನ ಮಗನನ್ನು ಭೇಟಿ ಮಾಡಬೇಕು ಎಂದು ಪೊಲೀಸರಿಗೆ ಹೇಳುತ್ತಾಳೆ. ಆದರೆ ಅವರು ಇನ್ನು ವಿಚಾರಣೆ ನಡೆಯುತ್ತಿದ್ದರಿಂದ ಬಿಡುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಪೊಲೀಸ್ ಆಕಾಶ್ಗೆ ಅನಿತಾ ಎಂಬ ಹೆಂಗಸಿನ ಜೊತೆ ಅಫೇರ್ ಇತ್ತು, ಇವನೇ ಕೊಲೆ ಮಾಡಿರಬೇಕು ಎಂದು ಹೇಳುತ್ತಾನೆ. ಆಗ ಅವಳ ತಾಯಿ, ನನ್ನ ಮಗ ಅಷ್ಟು ಕೆಟ್ಟವನಲ್ಲ, ಅವನು ತುಂಬಾ ಒಳ್ಳೆಯವನು ಎಂದು ವಾದ ಮಾಡುತ್ತಾಳೆ. ಮರುದಿನ ಪೊಲೀಸರು ರಾಜೀವ್ನನ್ನು ಕರೆಸುತ್ತಾರೆ. ನೀವು ಅವತ್ತು ಬೇರೆ ನಗರದಲ್ಲಿ ಇರಲಿಲ್ಲ, ಇದೇ ನಗರದಲ್ಲಿ ಇದ್ದೀರಿ ಎಂದು ಲೊಕೇಶನ್ ಹೇಳುತ್ತಿದೆ ಎಂದು ಕೇಳಿದಾಗ ರಾಜೀವ್, ಹೌದು ಸರ್, ನಾನು ಹೆದರಿಕೊಂಡಿದ್ದೆ, ಅದಕ್ಕಾಗಿ ಸುಳ್ಳು ಹೇಳಿದೆ. ನಾನು ಅಂದು ನನ್ನ ಗರ್ಲ್ ಫ್ರೆಂಡ್ ಜೊತೆಗೆ ಒಂದು ಹೋಟೆಲ್ ರೂಮಿನಲ್ಲಿ ಇದ್ದೆ ಎಂದು ಸತ್ಯ ಒಪ್ಪಿಕೊಳ್ಳುತ್ತಾನೆ. ಆಗ ಪೊಲೀಸ್, ನಿಮ್ಮ ಪತ್ನಿ ಅಫೇರ್ ತಿಳಿದು ನೀವೇ ಕೊಲೆ ಮಾಡಿರಬೇಕು ಎಂದು ಕೇಳುತ್ತಾನೆ. ಆಗ ರಾಜೀವ್, ಇಲ್ಲ, ನನ್ನ ಪತ್ನಿ ಅಫೇರ್ ಇಟ್ಟುಕೊಂಡಿರುವುದು ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ, ಈಗ ನಿಮ್ಮಿಂದಲೇ ಗೊತ್ತಾಗಿದ್ದು ಎಂದು ಹೇಳುತ್ತಾನೆ. ಮರುದಿನ ಪೊಲೀಸರಿಗೆ ಅನಿತಾಳನ್ನು ಕೊಲೆ ಮಾಡಿರುವ ಚಾಕು ಆಕಾಶ್ನ ಮನೆಯದು ಎಂದು ತಿಳಿಯುತ್ತದೆ. ಆಗ ಆಕಾಶ್ನನ್ನು ಮತ್ತೆ ಕೇಳುತ್ತಾರೆ. ಆದರೆ ಆಕಾಶ್ ಆಗಲೂ ಕೂಡ ನಾನು ಕೊಲೆ ಮಾಡಿಲ್ಲ ಎಂದು ಹೇಳುತ್ತಾನೆ. ಮರುದಿನ ಮತ್ತೆ ಮಗನನ್ನು ಭೇಟಿ ಮಾಡಲು ಯಶೋಧ ಬರುತ್ತಾಳೆ. ಆಗ ಪೊಲೀಸರು ಯಶೋಧಾಗೆ, ನಿಮ್ಮ ಮನೆ ಚಾಕುವಿನಿಂದ ಅನಿತಾಳ ಕೊಲೆಯಾಗಿದೆ, ಅದನ್ನು ನಿಮ್ಮ ಮಗನೇ ಮಾಡಿದ್ದಾನೆ ಎಂದು ಹೇಳುತ್ತಾನೆ. ಆಗ ಯಶೋಧ, ನನ್ನ ಮಗ ಕೊಲೆ ಮಾಡಿಲ್ಲ, ಆ ಕೊಲೆ ಮಾಡಿದ್ದು ನಾನೇ ಎಂದು ಒಪ್ಪಿಕೊಳ್ಳುತ್ತಾಳೆ. ನಡೆದ ಘಟನೆಯನ್ನು ವಿವರಿಸಲು ಶುರು ಮಾಡುತ್ತಾಳೆ. ಅಂದು ಅನಿತಾ ಆಕಾಶ್ಗೆ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡುತ್ತಿದ್ದುದನ್ನು ಯಶೋಧ ಬಾಗಿಲ ಬಳಿ ನಿಂತು ಕೇಳಿಸಿಕೊಳ್ಳುತ್ತಾಳೆ. ಇದರಿಂದ ಆಕೆಗೆ ಕೆಟ್ಟ
ಕೋಪ ಬರುತ್ತದೆ. ನಂತರ ಆಕಾಶ್ ಅನಿತಾ ಮನೆಯಲ್ಲಿ ಕೆಲಸ ಮುಗಿಸಿಕೊಂಡು ಹೋದ ಮೇಲೆ ಚಾಕು ಹಿಡಿದುಕೊಂಡು ಯಶೋಧ ಅವಳ ಮನೆಗೆ ಹೋಗುತ್ತಾಳೆ. ನನ್ನ ಮಗನ ಜೀವನ ಏಕೆ ಹಾಳು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ಅನಿತಾ, ಇದು ನಮ್ಮಿಬ್ಬರ ಒಪ್ಪಿಗೆಯಿಂದಲೇ ಆಗಿದೆ. 2 ಕೈ ಸೇರಿ ಚಪ್ಪಾಳೆ ಆಗುವುದು. ಇದರಲ್ಲಿ ನನ್ನ ಒಬ್ಬಳ ತಪ್ಪು ಏನೂ ಇಲ್ಲ. ನನಗೀಗ ಅವನನ್ನು ಬಿಟ್ಟಿರಲು ಆಗುತ್ತಿಲ್ಲ. ಅದಕ್ಕಾಗಿ ನಾವು ಈ ಸಂಬಂಧವನ್ನು ಮುಂದುವರಿಸುತ್ತೇವೆ ಎಂದು ಹೇಳುತ್ತಾಳೆ. ಇದರಿಂದ ಕೋಪಗೊಂಡ ಯಶೋಧ ಅನಿತಾಗೆ ಚಾಕು ತೋರಿಸಿ ಅವಳನ್ನು ಕೊಲ್ಲುತ್ತಾಳೆ. ನಂತರ ಅವಳ ಮಗ ನೋಡಿದ್ದಕ್ಕೆ ಅವನನ್ನು ಕೂಡ ಕೊಂದು ಅನಿತಾಳ ಪಕ್ಕದಲ್ಲೇ ಮಲಗಿಸುತ್ತಾಳೆ. ಇದೆಲ್ಲವನ್ನು ಯಶೋಧ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾಳೆ. ಆಗ ಪೊಲೀಸರು ಯಶೋಧಗೆ ಶಿಕ್ಷೆ ಕೊಡಿಸುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು FWF ಕ್ರೈಮ್ ಶೋ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಚಾಹತೇನ್ ಎಂದು ಹುಡುಕಿ ನೋಡಬಹುದು.